ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಹುಂಡೈ ಪ್ರೈಮ್ SD ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದ್ಯಾವ್ದು ಗುರು ಇದು ಆರ ಕಾರ್ ತರ ಇರೋದನ್ನ ಹೊಸ ನೇಮ್ ಹೇಳ್ತಾನಲ್ಲ ಇವನು ಅಂತ ಕನ್ಫ್ಯೂಸ್ ಆಗ್ಬಿಡಿ ನೀವು. ದಿಸ್ ಈಸ್ ಅ ಯೆಲ್ಲೋ ಬೋರ್ಡ್ ಗಾಡಿ ಗೈಸ್. ಅಂದ್ರೆ ಬೇಸಿಕ್ಲಿ ಕಮರ್ಷಿಯಲ್ ವೆಹಿಕಲ್ಗೆ ಅಂತ ಆರ ಕಾರ್ನ ಲಾಂಚ್ ಮಾಡಿದರೆ ಅದಕ್ಕೆ ಹೆಸರಿಟ್ಟಿರುವಂಥದ್ದು ಪ್ರೈಮ್ SD ಅಂತ. ಇದು ಬಿಟ್ಟರೆ ಗ್ರ್ಯಾಂಡ್ ಐಟನ್ ಬೇಸ್ಡೆ ಕಮರ್ಷಿಯಲ್ ಸೆಗ್ಮೆಂಟ್ ಒಂದು ವೆಹಿಕಲ್ ಬಿಟ್ಟರೆ ಅದನ್ನ ಪ್ರೈಮ್ HB ಅಂತ ಹೇಳ್ತಾರೆ. ಅದನ್ನು ಕೂಡ ಇದೇ ವಿಡಿಯೋಲಿ ರಿವ್ಯೂ ಮಾಡಿ ತೋರಿಸ್ತೀನಿ. ತುಂಬಾ ಫೀಚರ್ಸ್ಗಳು ವೇರಿಯೇಷನ್ಸ್ ಇಲ್ಲ ಎರಡಕ್ಕೂ, ಬಟ್ ಇವಾಗ ಸದ್ಯಕ್ಕೆ ಪ್ರೈಮ್ SD ಮೇಲೆ ಫೋಕಸ್ ಮಾಡೋಣ. ನೀವ್ಯಾರಾದ್ರೂ ಹುಂಡೈ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಡೀಟೇಲ್ಸ್ ಬೇಕು, ಅಥವಾ ಕಮರ್ಷಿಯಲ್ ಸೆಗ್ಮೆಂಟ್ ಈ ಒಂದು ಪ್ರೈಮ್ SD ಮತ್ತೆ ಪ್ರೈಮ್ HB ಕಾರ್ಸ್ಗಳನ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ರೆಸಿಡೆನ್ಸಿ ರೋಡಲ್ಲಿ ಇರುವಂತಹ ಅದ್ವೈತ್ ಹುಂಡೈ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. 9 ತಿಂಗಳು ಮುಂಚೆನೆ ನಾನು ಡಿಸೈರ್ ಇದ್ರ ಡೈರೆಕ್ಟ್ ಡ್ರೈವಲ್ದು 2S ರಿವ್ಯೂ ಮಾಡಿದ್ದೆ. 2S ಆಕ್ಚುಲಿ ಸಿಂಗಲ್ ಸಿಮ್ ತರ ಇತ್ತು, ಬಿಕಾಸ್ ಅದು ಕಾಂಪಿಟೇಟರ್ಸ್ ಅಷ್ಟಾಗಿ ಇರ್ಲಿಲ್ಲ ಅಂಡ್ ಅವರ ಕೂಡ ಎಲ್ಲೋ ಬೇಸ್ಡ್ ಪರ್ಟಿಕ್ಯುಲರ್ ಆಗಿ ಇರ್ಲಿಲ್ಲ. ಬಟ್ ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಕಮರ್ಷಿಯಲ್ ಸೆಗ್ಮೆಂಟ್ ಗೆ ಅಂತಾನೆ ಬಿಟ್ಟಿದ್ದಾರೆ. ಅಫೋರ್ಡಬಲ್ ಪ್ರೈಸ್ ಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ದಿಸ್ ಇಸ್ ಬೇಸ್ಡ್ ಆನ್ ಬೇಸ್ ವೇರಿಯಂಟ್ ಆಫ್ ದಿ ಆರಾ ಕಾರ್ ಅಂತ ಹೇಳ್ಬೋದು. ಎರಡು ಕಾರ್ದು ಆಕ್ಚುಲಿ ಫಸ್ಟ್ ಪ್ರೈಸಿಂಗ್ ತಿಳ್ಕೊಂಡ್ಬಿಡೋಣ. ನಿಮ್ ಮುಂದೆ ಇರುವಂತಹ ಪ್ರೈಮ್ SD ಬಂದು 6,89,000 ಎಕ್ಸ್-ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 7,81,000 ಆಗುತ್ತೆ. ಅಂಡ್ ಹಿಂದೆ ಇರುವಂತಹ ಪ್ರೈಮ್ HB ವೆಹಿಕಲ್ ಬಂದು 6,39,000 ಎಕ್ಸ್-ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 7,26,000 ಆಗುತ್ತೆ. ಅಂಡ್ ಎರಡು ಕಾರ್ಗೂ ಆಕ್ಚುಲಿ 3 ಕಲರ್ ಆಪ್ಷನ್ಸ್ ಬರುತ್ತೆ, ವೈಟ್, ಸಿಲ್ವರ್ ಮತ್ತೆ ಬ್ಲಾಕ್. ಸೊ ಈ 3 ಕಲರ್ ಅಲ್ಲೂ ಎರಡು ಕಾರು ಅವೈಲೇಬಲ್ ಇದೆ. ಕೀ ಆಕ್ಚುಲಿ ಈ ತರ ಬೇಸಿಕ್ ಆಗಿ ಕೊಟ್ಟಿದ್ದಾರೆ. ಇವನ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಕೂಡ ಕೀ ಅಲ್ಲಿ ಕೊಟ್ಟಿಲ್ಲ, ನೋಡ್ತಿರ್ಬೋದು. ಆಲ್ಟರ್ನೇಟಿವ್ ಕೀ ಕೂಡ ಅದೇ ತರನೇ ಇದೆ. ಲೈಕ್ ಕಾರ್ ಲಾಕ್ ಮತ್ತೆ ಅನ್ಲಾಕ್ ಮಾಡಬೇಕು ಅಂತಂದ್ರೆ ಈ ಒಂದು ಕೀ ಸ್ಲಾಟ್ ಇದೆಯಲ್ಲ, ಸೊ ಕೀ ಹಾಕ್ಬಿಟ್ಟೆನೆ ನೀವು ಲಾಕ್ ಮತ್ತೆ ಅನ್ಲಾಕ್ ಮಾಡಬೇಕು. ಗ್ರ್ಯಾಂಡ್ ಐಟನ್ ಬೇಸ್ಡ್ ಪ್ರೈಮ್ HB ಕೂಡ ಸೇಮ್ ಬೇಸ್ ವೇರಿಯಂಟ್ ಮೇಲೆ ಕೊಟ್ಟಿರೋ ಅಂತದ್ದು. ಇದ್ಯಾವ್ದು ಗುರು ಆಲ್ಟರ್ನೇಟಿವ್ ಕೀ ಈ ತರ ಕೊಟ್ಟಾರ? ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇದೇ ಕಾರ್ದ ನಂಗೆ ಗೊತ್ತಿಲ್ಲ, ಬಟ್ ಇದ್ರದಂತೂ ಈ ತರ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಬೇರೆ ಕಾರ್ದ ಅಂತ ಅನ್ಕೋತೀನಿ ಗೈಸ್. ರಿಮೋಟ್ ಕೀ ಈ ತರ ಬರಕ್ ಚಾನ್ಸ್ ಇಲ್ಲ ನನ್ನ ಪ್ರಕಾರ, ಬಟ್ ಯಾ ಕೀ ಒಂದು ಈ ತರ ಬೇಸಿಕ್ ಆಗಿ ಕೊಟ್ಟಿದ್ದಾರೆ. ಕಾರ್ದು ಫ್ರಂಟ್ ಪ್ರೊಫೈಲ್ ಅನ್ನ ಸ್ಟಾರ್ಟ್ ಮಾಡೋದಾದ್ರೆ ಹೆಡ್ಲ್ಯಾಂಪ್ ಯೂನಿಟ್ ಬಂದು ಕಂಪ್ಲೀಟ್ ಹ್ಯಾಲೋಜನ್ ಯೂನಿಟ್ ಕೊಟ್ಟಿದ್ದಾರೆ, ರಿಫ್ಲೆಕ್ಟಿವ್ ಬೇಸ್ಡ್. ಅಂಡ್ ಒಳಗಡೆ ಸಣ್ಣ ಪಾರ್ಕಿಂಗ್ ಬಲ್ಬ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ DRL ಫಾಗ್ ಲ್ಯಾಂಪ್ ಏನೂ ಬರಲ್ಲ. ಮ್ಯಾಟ್ ಬ್ಲಾಕ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. 2D ಹುಂಡೈ ಲೋಗೋ ಬರುತ್ತೆ. ಅಂಡ್ ಟೋಯಿಂಗ್ ಹುಕ್ ಆಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ದಿಸ್ ಇಸ್ ದ ಸೆಟ್ ಪ್ರೊಫೈಲ್ ಆಫ್ ದಿ ಕಾರ್. ಆರ ಕಾರ್ದು ಏನ್ ಬರುತ್ತೆ ಡೈಮೆನ್ಷನ್ಸ್ ಅದೇ ಸೇಮ್ ಡೈಮೆನ್ಷನ್ಸ್ ಈ ಕಾರು ಕೊಟ್ಟಿರುವಂತದ್ದು, ಯಾವುದೇ ತರ ಚೇಂಜಸ್ ಇಲ್ಲ. ಫೆಂಡರ್ ಮೇಲೆ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅಂಡ್ 14 ಇಂಚ್ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಸೈಜ್ ಬಂದು 165/70 ಕೊಟ್ಟಿದ್ದಾರೆ. ಅಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 163 mm ಏನೋ ಬರುತ್ತೆ. ಅಂಡ್ ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ಸ್ ಮ್ಯಾನ್ಯುಲಿ ಮಾಡ್ಕೋಬೇಕು. ಫೋಲ್ಡಿಂಗ್ ಒಂದು ಕೊಟ್ಟಿದ್ದಾರೆ ಆಕ್ಚುಲಿ, ಅದೊಂದು ಚೆನ್ನಾಗಿರೋದು. ಅಂಡ್ ಇವನ್ ಬ್ಲಾಕ್ ಅಂಡ್ ಔಟ್ ಕೂಡ ಮಾಡಿದ್ದಾರೆ ಮಿರರ್. ಬ್ಲಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಬಿಕಾಸ್ ಎಂಟ್ರಿ ಆಗಬೇಕು ಅಂತಂದ್ರೆ ಅದೊಂದೇ ಮೆಕ್ಯಾನಿಸಮ್ ಇರುವಂಥದ್ದು. ಅಂಡ್ ಒಂದು ಕೂಪೆ ಡಿಸೈನ್ ಕೂಡ ನೋಡ್ತಿರ್ಬೋದು ನೀವು, ಬಿಕಾಸ್ ದಿಸ್ ಅ ಸೆಡಾನ್ ಕಾರ್ ಅಲ್ವಾ, ಸೊ ಹಾಗಾಗಿನೇ. ಅಂಡ್ ಇವನ್ ಸಿ ಪಿಲ್ಲರ್ ಆಕ್ಚುಲಿ ಸ್ವಲ್ಪ ಗ್ಲಾಸ್ ಬ್ರೇಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಫಾರ್ ಪ್ರೀಮಿಯಂ ಅಪೀಲ್. ಅಂಡ್ HYG CNG ಅನ್ನೋದು ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇವನ್ ಇಲ್ಲೂ ಕೂಡ ಆಕ್ಚುಲಿ CNG ನ ಪ್ಲೇಸ್ ಮಾಡಿದ್ದಾರೆ. ಸೊ ಈಜಾಗಿ ಗೊತ್ತಾಗುತ್ತೆ ಆಕ್ಚುಲಿ CNG ಕಾರ್ ಇದು ಅಂತ. ಸಿಂಗಲ್ ಪೋಲ್ ಆಂಟೆನಾ ಬರುತ್ತೆ. ಅಂಡ್ ಅಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ LED ಟೈಲ್ ಲ್ಯಾಂಪ್ ಬರುತ್ತೆ, C ಶೇಪ್ ಅಲ್ಲಿ ಕೊಟ್ಟಿದ್ದಾರೆ, ಒಂಥರ ಎಲಾಂಗೇಟೆಡ್ ವೇಲಿ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಬ್ರೇಕ್ ಲ್ಯಾಂಪ್ ಬರುತ್ತೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಬರುತ್ತೆ. ಹುಂಡೈ ಲೋಗೋ ಆಕ್ಚುಲಿ ಈ ಒಂದು ಸ್ಯಾಟಿನ್ ಕ್ರೋಮ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಪ್ರೈಮ್ SD ನ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಬಂಪರ್ ಅಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಗೈಸ್, 4 ಬರಲ್ಲ. ಸೊ ಬರೀ 2. ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಬರಲ್ಲ. ಬೂಟ್ ಓಪನ್ ಮಾಡೋಕ್ಕೆ ಎಲ್ಗುರು ಬೂಟ್ ಮೋಸ್ಟ್ಲಿ ಒಳಗಡೆಯಿಂದನೇ ಓಪನ್ ಮಾಡಬೇಕು ಅನ್ಸುತ್ತೆ ಗೈಸ್. ಜಸ್ಟ್ ಸೆಕ್. ಓಕೆ, ಇಲ್ಲೆಲ್ಲೂ ಇಲ್ಲ ಗೈಸ್ ಓಪನ್ ಮಾಡೋಕೆ. ಮೋಸ್ಟ್ಲಿ ಒಳಗಡೆಯಿಂದನೇ ಬೂಟ್ ಓಪನ್ ಮಾಡಬೇಕು ಅಂತ ಅನ್ಕೋತೀನಿ. ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿರೋ, ಮತ್ತೆ CNG ತುಂಬಿಸೋಕ್ಕೂ ಇಲ್ಲಿಂದನೇ ಮಾಡ್ಕೋಬೇಕು ನೀವು. ಸೊ ಇವಾಗ ಒಳಗಡೆ ಹೋಗೋಣ. ಡೋರ್ ಓಪನ್ ಮಾಡಿದ್ರೆ ಕಂಪ್ಲೀಟ್ಲಿ ಇಲ್ಲಿ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ, ಗ್ರೇ ಫಿನಿಶು ಮತ್ತೆ ವೈಟ್ ಫಿನಿಶು. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಆಕ್ಚುಲಿ. ಅಂಡ್ ಇವನ್ ಪವರ್ ವಿಂಡೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಕೀಯಿಂದನೇ ಮಾಡ್ಕೋಬೇಕು, ಬಟ್ ಸ್ಟಿಲ್ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಬ್ಲಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಟ್ ಒಂದು ನನಗೆ ಪ್ರಾಬ್ಲಮ್ ಅನ್ಸಿದ್ದೇನು ಅಂತಂದ್ರೆ ಕಂಪ್ಲೀಟ್ ಆಗಿ ವೈಟ್ ಇಂಟೀರಿಯರ್ ಕೊಟ್ಬಿಟ್ಟಿದ್ದಾರೆ. ಅದು ಕೂಡ ಸೀಟ್ಸ್ ಎಸ್ಪೆಷಲಿ ಯಪ್ಪಾ ಸಿಕ್ಕಾಪಟ್ಟೆ ಗಲೀಜಾಗತ್ತೆ ಗುರು. ಅದು ಕಮರ್ಷಿಯಲ್ ವೆಹಿಕಲ್ ಅಂತಂದ್ರೆ ಜನ ಬಂದು ಕೂತ್ಕೊಳ್ಳೋದು, ಎದ್ದೇಳೋದು, ಮಾಡೋದು ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಸೊ ನೀವು ಸೀಟ್ ಕವರ್ ಹಾಕಿಸ್ಕೊಂಡ್ರೆ ಒಂದು ಸ್ವಲ್ಪ ಡಾರ್ಕ್ ಕಾಂಟ್ರಾಸ್ಟ್ ಇರೋದು ನಿಮಗೆ ಮೇಂಟೆನೆನ್ಸ್ ಮಾಡೋದು ಈಸಿ ಆಗುತ್ತೆ. ಅಂಡ್ 2 ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ. ಬಟ್ ಸೆಂಟರ್ ಆರ್ಮ್ರೆಸ್ಟ್ ಆ ಥರದ್ದೇನೂ ಬರಲ್ಲ. ಇವನ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರಲ್ಲ. ಬಟ್ ಖುಷಿ ಪಡುವಂತಹ ವಿಚಾರ ಅಂತಂದ್ರೆ ರಿಯರ್ AC ವೆಂಟ್ ಕೊಟ್ಟಿದ್ದಾರೆ, ಸೊ ದಟ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಆಕ್ಚುಲಿ ತಣ್ಣಗಿರುತ್ತೆ. ಸೊ ಕ್ಯಾಬಿನ್ ಕೂಡ ತುಂಬಾ ಫಾಸ್ಟ್ ಆಗಿ ಕೂಲ್ ಆಗುತ್ತೆ. ಅಂಡ್ ಅದಕ್ಕೆ ಸರ್ಕ್ಯುಲೇಷನ್ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು. ಅಂಡ್ ಕೆಳಗಡೆ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಣ್ಣ ಹಂಪ್ ಇದೆ. ಓಕೆ, ಕ್ಯಾಬಿನ್ ತುಂಬಾ ಏನು ವೈಡ್ ಇಲ್ಲ, ಬಟ್ ಇಬ್ರು ಕೂತ್ಕೊಂಡು ಮಧ್ಯದಲ್ಲಿ ಮಗು ಅಂತೂ ಕೂರಿಸ್ಕೋಬಹುದು. ಆ ಕಡೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಬಟ್ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ರಿಯರ್ ಅಂತಾನೆ ಹೇಳ್ಬೋದು, ಬಿಕಾಸ್ ಫ್ರಂಟ್ ಅಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ತಡ್ಡೆ ಆಕ್ಚುಲಿ ಸಾಫ್ಟ್ ತಡ್ಡಲ್ಲೇ ಇದೆ. ಸೊ ಬೂಟ್ ಓಪನ್ ಮಾಡೋಣ ಇವಾಗ. ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡಿಕ್ಕಿ ಓಪನ್ ಮಾಡೋಕ್ಕೆ ಅಂತ, ಮತ್ತೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಟ್ಯಾಂಕ್ ನೋಡಿ.
ಪ್ರೆಸ್ ಮಾಡಿದ ತಕ್ಷಣ ಪಟಾರ ಅಂತ ಎತ್ಕೊಂಡ್ಬಿಡ್ತದು. ಇವನ್ CNG ಟ್ಯಾಂಕ್ ನೋಡ್ತಿರ್ಬೋದು, ಇಟ್ಸ್ ಫ್ಯಾಕ್ಟ್ರಿ ಫಿಟೆಡ್ ಗೈಸ್. ನೀವು CNG ಟ್ಯಾಂಕ್ ಬಿಟ್ಬಿಟ್ಟು ನಾನು ಬರೀ ಪೆಟ್ರೋಲ್ ತಗೋತೀನಿ ಹಿಂಗೆ ಆಗಲ್ಲ, ಬಿಕಾಸ್ ಅವರು ಸ್ಟ್ಯಾಂಡರ್ಡ್ ಆಗಿ CNG ಪ್ರೊವೈಡ್ ಮಾಡ್ತಾ ಇದ್ದಾರೆ ಹುಂಡೈಯಿಂದ. CNG ಟ್ಯಾಂಕ್ ಇದ್ರೆ ಅಷ್ಟಾಗಿ ನಿಮಗೆ ಬೂಟ್ ಸ್ಪೇಸ್ ಸಿಗಲ್ಲ, ಸೊ ಬೂಟ್ ಸ್ಪೇಸ್ ವೈಸ್ ಸ್ವಲ್ಪ ಕಾಂಪ್ರಮೈಸ್ ಆಗತ್ತೆ. ಇವನ್ ಪ್ರೈಮ್ HP ತಗೊಂಡ್ರಂತೂ ಆಕ್ಚುಲಿ ಇನ್ನ ಬೂಟ್ ಸ್ಪೇಸ್ ಇರಲ್ಲ ನಿಮಗೆ. ಸೊ ಬಟ್ ಅಟ್ಲೀಸ್ಟ್ ಇದು ಆರಾ ಬೇಸ್ಡ್ ಡೀಲರು ಸ್ವಲ್ಪನಾರು ಬೂಟ್ ಸ್ಪೇಸ್ ಸಿಗತ್ತೆ. ಸೊ ಬೂಟ್ ಸ್ಪೇಸ್ ಒಂದು ಕಾಂಪ್ರಮೈಸ್ ಆಗಿದೆ. ಅಂಡ್ ಡ್ರೈವರ್ ವಿಂಡೋಗೆ ಒನ್ ಟಚ್ ಅಪ್ ಅಂಡ್ ಡೌನ್ ಕೊಟ್ಟಾರ, ಇರ್ಬೇಕಿತ್ತಲ್ಲ. ವಾಟ್ ಈಸ್ ದಿಸ್? ಇಲ್ಲ ಗೈಸ್, ಒನ್ ಟಚ್ ಅಪ್ ಅಂಡ್ ಡೌನ್ ಇಲ್ಲ ಅನ್ಸುತ್ತೆ, ಕೊಟ್ಟಿಲ್ಲ. ಬಟ್ ಸೆಂಟ್ರಲ್ ಲಾಕ್ ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಫೋಲ್ಡಿಂಗ್ ಫಂಕ್ಷನ್ ಒಂದು ಕೊಟ್ಟಿಲ್ಲ. CNG ಮತ್ತೆ ಪೆಟ್ರೋಲ್ ಮಧ್ಯೆ ಸ್ವಿಚ್ ಮಾಡೋಕ್ಕೂ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಕೀ ಸ್ಲಾಟ್ ಕೊಟ್ಟಿದ್ದಾರೆ ಪ್ರಾಪರ್ ಕೀ ಹಾಕಕ್ಕೆ. ಅಂಡ್ ಇಲ್ಲಿ ಬಂದು ಇಂಡಿಕೇಟರ್ ಮತ್ತೆ ಹೆಡ್ಲೈಟ್ ಕಂಟ್ರೋಲ್ಸಿಗೆ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಡೋರ್ ಅಜ್ಜರ್ ವಾರ್ನಿಂಗ್ ತೋರಿಸುತ್ತೆ ಯಾವ ಡೋರ್ ಓಪನ್ ಆಗಿದೆ ಅಂತ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇಲ್ಲಿ ಬ್ರೌನ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ವೆಂಟ್ ಸುತ್ತ ಬ್ರೌನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಅ ಡಿಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಲೈಟ್ ಕೂಲಿಂಗ್ ಫಂಕ್ಷನ್ ಏನೂ ಬರಲ್ಲ, ಇವನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಬರಲ್ಲ. ಬಟ್ ಈ ಕಾರ್ಲಿ ಸ್ಪೀಕರ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಬರುತ್ತೆ. ಅಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ Type-C ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಮಧ್ಯದಲ್ಲಿ ಸಣ್ಣ MID ಇದೆ, ಅದರಲ್ಲಿ ನಿಮಗೆ ಟ್ರಿಪ್ ಇನ್ಫಾರ್ಮೇಷನ್ ಆಗಿರ್ಬೋದು, ಆವರೇಜ್ ಫ್ಯೂಲ್ ಎಕಾನಮಿ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ರೇಂಜು, ಸೊ ಇಷ್ಟು ಇನ್ಫಾರ್ಮೇಷನ್ಸ್ ಅಲ್ಲಿ ತೋರಿಸುತ್ತೆ. ಅಂಡ್ ಫ್ಯೂಯಲ್ ಗೇಜ್ ಮತ್ತೆ ಟೆಂಪರೇಚರ್ ಗೇಜ್ ಇಲ್ಲಿ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕೆ ಇಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟೇ ಮಾಡ್ಕೊಳಕ್ಕಾಗಲ್ಲ ಗೈಸ್, ಫಿಕ್ಸ್ಡು. ಓ ಮೈ ಗಾಡ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಒಂದು ಕೊಡಬೇಕಿತ್ತು ಗೈಸ್, ಅದೊಂದು ಬೇಜಾರಿನ ವಿಷಯ. ಬಟ್ ವೈಪರ್ಸ್ಗೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಅಂಡ್ ಇವನ್ ಮಿರರ್ಗೂ ಯಾವುದೇ ಥರ ಡಿಮಿಂಗ್ ಫಂಕ್ಷನ್ ಇಲ್ಲ, ನೋಡ್ತಿರ್ಬೋದು. ಡಿಸೈರ್ 2S ರಿವ್ಯೂಲು ಇದನ್ನೇ ಸೇಮ್ ಹೇಳಿದೆ, ಡಿಮಿಂಗ್ ಫಂಕ್ಷನ್ ಕೊಡಬೇಕಿತ್ತು ಅಂತ. ಬಟ್ ಡಿಮಿಂಗ್ ಫಂಕ್ಷನ್ ಕೊಟ್ಟಿಲ್ಲ, ಅದೊಂದು ಬೇಜಾರಿನ ವಿಷಯ. ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸನ್ವೈಸರಲ್ಲಿ ಟೋಲ್ ರೆಸಿಟ್ ಇಟ್ಕೋಬಹುದು, ಮಿರರ್ ಬರಲ್ಲ. ಬಟ್ ಇವನ್ ಈ ಸೈಡ್ ಕೂಡ ಆ ಕಡೆ ಮಿರರ್ ಏನು ಬರಲ್ಲ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಲೆದರಲ್ಲೆಲ್ಲ ಕೊಟ್ಟಿರೋದು, ದಟ್ಸ್ ಅ ಪ್ರೀಮಿಯಂ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬೇಕು ಅಂತ ಕಾಯಿನ್ ಇಟ್ಕೋಬಹುದು. ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ, ಲಾಸ್ಟ್ ಟಿಪ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಅಡಿಷನಲಿ ಡ್ರೈವರ್ ಮತ್ತೆ ಕೋ ಡ್ರೈವರ್ ಫುಟ್ವೆಲ್ ಎಮೆಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕ್ಯಾಬಿನ್ ವೈಬ್ ವೈಸ್ ಎಲ್ಲೂ ಚೀಪ್ ಅನ್ಸಲ್ಲ, ಬಿಕಾಸ್ ಸೀಟ್ ಮೇಲೂ ಲೆದರ್ ಫಿನಿಶ್ ಕೊಟ್ಟಿರೋದು ನೋಡಬಹುದು. ಸೊ ಇದಿಷ್ಟು ಕ್ಯಾಬಿನ್ ಕತೆ. ನೆಕ್ಸ್ಟ್ ಪ್ರೈಮ್ HP ಹೋಗೋಣ ಬನ್ನಿ. ಪ್ರೈಮ್ SD ಮತ್ತೆ ಪ್ರೈಮ್ HP ಮೇಜರ್ ಡಿಫ್ರೆನ್ಸ್ ಅಂತಂದ್ರೆ ಒಂದು ಪ್ರೈಸಿಂಗು, ಇನ್ನೊಂದು ಡೈಮೆನ್ಷನ್ಸ್. ಸೆಡನ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಸಬ್ 4 ಮೀಟರ್ ವರೆಗೂ ಬರುತ್ತೆ. ಬಟ್ ಅದು 3800 mm ಶಾರ್ಟ್ ಆಗುತ್ತೆ. ಅಂಡ್ ಫೀಚರ್ಸ್ ವೈಸ್ 2 ಡಿಫ್ರೆನ್ಸ್ ಬರುತ್ತೆ. ಒಂದು ಬರ್ಗ್ಲರ್ ಅಲಾರಾಮು ಇದರಲ್ಲಿ ಬರುವಂಥದ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ ಓಕೆ, ಬೂಟ್ ಓಪನ್ ಮಾಡೋಕೆ ಅಲ್ಲೇ ಸಪ್ರೇಟ್ ಆಗಿದೆ ಅಂತ ಅನ್ಸುತ್ತೆ ಗೈಸ್, ಜಸ್ಟ್ ಅ ಸೆಕ್. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ. ಬಟ್ ಟೇಲ್ ಗೇಟ್ ಓಪನ್ ಮಾಡಿದ್ರೆ ಬೂಟ್ ಸ್ಪೇಸ್ ಕಂಪ್ಲೀಟಾಗಿ CNG ಟ್ಯಾಂಕ್ ತೊಗೊಂಡ್ಬಿಟ್ಟಿದೆ. ಸ್ಮಾಲ್ ಬ್ಯಾಗ್ ಅಥವಾ ಲ್ಯಾಪ್ಟಾಪ್ ಬ್ಯಾಗ್ ಬಿಟ್ಟು ಬೇರೆ ದೊಡ್ಡ ಬ್ಯಾಗ್ ಇಡೋಕ್ಕಾಗಲ್ಲ. ಬಟ್ ಸ್ಪೇರ್ ವೀಲ್ ಕೆಳಗಡೆ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಸ್ಪೇರ್ ವೀಲ್ ಅಂತೂ ಕಾಸ್ಟ್ ಕಟ್ ಮಾಡಿಲ್ಲ. ಎಲ್ಲರೂ ಲಾಂಗ್ ಟ್ರಿಪ್ ಹೋಗ್ತೀರಾ, ಬೂಟಲ್ಲಿ ಲಗೇಜ್ಗಳನ್ನ ಹಾಕೊಂಡು ಹೋಗ್ಬೇಕು ಅಂತಂದಾಗ ಅವಾಗ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಯೋಚನೆ ಮಾಡಿ. ನೀವು HP ತಗೋತಾ ಇದ್ದೀರಾ ಅಂತಂದ್ರೆ ಸಿಟಿ ಯೂಸೇಜ್ಗೆ ಇಟ್ಸ್ ವೇ ಮೋರ್ ಕನ್ವೀನಿಯಂಟ್ ಅಂತ ಹೇಳ್ತೀನಿ. ಲಾಂಗ್ ಡ್ರೈವ್ಸ್ಗೆಲ್ಲ ಆಗಲ್ಲ. ಬಟ್ ಲಾಂಗ್ ಡ್ರೈವ್ಸ್ಗಳು ತೊಗೊಂಡು ಹೋಗ್ತೀರಾ, ಔಟ್ ಆಫ್ ಸ್ಟೇಷನ್ಸ್ ಎಲ್ಲ ಹೋಗ್ತೀರಾ, ಸ್ವಲ್ಪ ಲಗೇಜ್ಗಳನ್ನ ಕ್ಯಾರಿ ಮಾಡಬೇಕು ಅಂತಂದರೆ ಅವಾಗ ಪ್ರೈಮ್ SD ತೊಗೊಳ್ಳೋದು ವರ್ತಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಫೀಚರ್ಸ್ ಎಕ್ಸ್ಟ್ರಾ ಏನು ಅಂತಂದರೆ ಇದರಲ್ಲಿ ರಿಯರ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ನೋಡಿ. ಅದರಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರ್ತಿರಲಿಲ್ಲ ಅದರಲ್ಲಿ SD ಬಟ್ HBಲಿ ಬರುತ್ತೆ. ನೋಡ್ತಿರ್ಬೋದು ಅಡ್ಜಸ್ಟಬಲ್ ಹೆಡ್ರೆಸ್ಟ್. ಇವನ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ರಿಯರ್ AC ವೆಂಟ್, ಕೆಳಗಡೆ 12 ವೋಲ್ಟ್ ಪೋರ್ಟ್ ಎಲ್ಲ ಬರುತ್ತೆ. ಸೇಮ್ ಆ ಕಾರಲ್ಲಿ ನೋಡಿದ್ರೆ ಅದೇ ಥರನೇ ಪವರ್ ವಿಂಡೋ ಕಂಟ್ರೋಲ್, ಸ್ಪೀಕರ್ ಪ್ಲೇಸ್ಮೆಂಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಡೋರ್ ಹ್ಯಾಂಡಲ್, ಚೈಲ್ಡ್ ಸೇಫ್ಟಿ ಲಾಕ್, ಸೊ ಎಲ್ಲನೂ ಬರುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಆ್ಯಂಡ್ ಇವನ್ ಇದಕ್ಕೂ ಕೂಡ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್, HYG CNG ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಬಾಡಿ ಕಲರ್ ಬಂಪರ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ವೈಪರ್ ಒಂದು ಮಿಸ್ ಔಟ್ ಆಗುತ್ತೆ. ಸ್ಟಾಪ್ ಲ್ಯಾಂಪ್ ಅಂತೂ ಕೊಟ್ಟಿದ್ದಾರೆ. ಇವನ್ CNG ಬ್ಯಾಡ್ಜಿಂಗ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಪೆಟ್ರೋಲ್ ಮತ್ತು CNG ಟ್ಯಾಂಕ್ ಎರಡು ಈ ಕಡೆ ಬರುತ್ತೆ. 37 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ವಾಟರ್ ವೇಡಿಂಗ್ ಕೆಪಾಸಿಟಿ ಬಂದು 60 ಲೀಟರ್ಸ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಪ್ರೆಷರ್ ಆಲ್ಮೋಸ್ಟ್ 8 to 9 kgsಗಳನ್ನ ಹಾಕೋಬೋದು ನೀವು. G i10 ಅನ್ನೋದು ಇಲ್ಲಿ ಕೊಟ್ಟಿರೋದು ನೋಡ್ಬೋದು. ಬೇಸಿಕಲಿ ಗ್ರ್ಯಾಂಡ್ i10 ಬೇಸ್ಡ್ ಅಲ್ವಾ, ಸೊ ಹಾಗಾಗಿ ಆ ಥರದ್ದು ಕೊಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಟಾಗಿ ಒಳಗೆ ಹೋಗೋಣ ಇವಾಗ. ಸೊ ಇದಕ್ಕೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಡೋರ್ ಹ್ಯಾಂಡಲ್ಸ್ಗಳು ಬರುತ್ತೆ. ಆ್ಯಂಡ್ ಫೆಂಡರ್ ಮೇಲೆ ಇಂಡಿಕೇಟರ್ ಬರುತ್ತೆ. 14 ಇಂಚ್ ಸ್ಟೀಲ್ ವೀಲ್ ಬರುತ್ತೆ. ಆ್ಯಂಡ್ ಹ್ಯಾಲೋಜನ್ ಬೇಸ್ಡ್ ಹೆಡ್ ಲ್ಯಾಂಪ್ ಕೂಡ ಬರುತ್ತೆ ಇದರಲ್ಲೂ DRL ಮಿಸ್ ಔಟ್ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಟ್ ಬ್ಲ್ಯಾಕ್ ಗ್ರಿಲ್ ಬರುತ್ತೆ. ಆ್ಯಂಡ್ ಸ್ಯಾಟಿನ್ ಲೋಗೋ ಕೂಡ ಕೊಟ್ಟಿದ್ದಾರೆ ಹುಂಡೈ ಇದು. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ನೋಡಿ, ಮ್ಯಾನ್ಯುಲಿ ಫೋಲ್ಡಿಂಗ್ ಮಿರರ್ಸ್, ಬಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಕೂಡ ಪವರ್ ವಿಂಡೋ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ಗೂ ಕೊಟ್ಟಿದ್ದಾರೆ ಡ್ರೈವರ್ ಸೀಟ್ಗೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಕ್ಕೆ ಲೀಡ್ ಆಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. CNG ಮತ್ತೆ ಪೆಟ್ರೋಲ್ ಮಧ್ಯೆ ಸ್ವಿಚ್ ಮಾಡ್ಕೊಳ್ಳೋಕೆ ಇಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟ್ ಅಡ್ಜಸ್ಟರ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರೈಮ್ HBಗೂ ಮತ್ತೆ SD1 ಮೂರ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಬ್ರೌನ್ ಇನ್ಸರ್ಟ್ಸ್ ಬರಲ್ಲ, ಬ್ಲ್ಯಾಕ್ ಇನ್ಸರ್ಟ್ಸ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್
ಸೇಮ್ ಅದೇ ತರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀರಾ, ಇಂಟರ್ಮೀಡಿಯೇಟ್ ಫಂಕ್ಷನ್ ವೈಪರ್ಸ್ಗಳು ನೋಡ್ತೀರಾ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡ್ತೀರಾ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ, ನಾರ್ಮಲ್ ಬರುತ್ತೆ, ಡಿಮ್ಮಿಂಗ್ ಫಂಕ್ಷನ್ ಕೂಡ ಕೊಟ್ಟಿಲ್ಲ, ಸ್ಟೋರೇಜ್ ಸ್ಪೇಸ್, ಹ್ಯಾಂಡ್ ಬ್ರೇಕ್, ಕಪ್ ಹೋಲ್ಡರ್ಸ್ ಆ್ಯಂಡ್ ಇಲ್ಲಿ ಏನಾದ್ರು ಇಟ್ಕೋಬೋದು ಆ್ಯಕ್ಚುಲಿ. ಅಗೇನ್ ಇಲ್ಲೂ ಕೂಡ ಅದೇ ಸೇಮ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಗ್ಲೋ ಬಾಕ್ಸ್ ಬರೀ ಡಾಕ್ಯುಮೆಂಟ್ ಇಟ್ಕೋಬೋದು ಅಷ್ಟೇ, ಕೂಲಿಂಗು ಲೈಟ್ ಏನೂ ಬರಲ್ಲ. ಆ್ಯಂಡ್ ಅಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆದರಲ್ಲಿ ಟೋಲ್ ರೆಸಿಟ್ ಇಟ್ಕೋಬೋದು, ಇನ್ನೇನೂ ಆಗಲ್ಲ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಏನೂ ಆಗಲ್ಲ. ಸೊ ಆ್ಯಂಡ್ ಇವನ್ ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ನೋಡ್ತಿರ್ಬೋದು ಆ್ಯಕ್ಚುಲಿ ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್ ಕೊಟ್ಟೇ ಇಲ್ಲ. ಸೊ ಇದೊಂದು ಬೇಜಾರಿನ ವಿಷಯ. ಆ್ಯಂಡ್ ಇವನ್ ಇಲ್ಲೂ ಕೂಡ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.2 ಲೀಟರ್ ಕಾಪಾ ಸೀರೀಸ್ ಇಂಜಿನ್, 1200 cc ಇಂಜಿನ್, 4 ಸಿಲಿಂಡರ್ ಇಂಜಿನ್ ಇದು. ಪೆಟ್ರೋಲ್ ಮಾಡಲಿ ಆಲ್ಮೋಸ್ಟ್ 83 bhp ಪವರ್ ಮತ್ತೆ 114 Nm ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೇ CNG ಮೋಡ್ ಆಕ್ಟಿವೇಟ್ ಮಾಡಿದ್ರೆ ಅದರಲ್ಲಿ ಬರೀ 65 PS ಪವರ್ ಮತ್ತೆ 95 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮಾನಿಟಲ್ಲಿ ಇನ್ಸುಲೇಷನ್ಸ್ ಪ್ರೊವೈಡ್ ಮಾಡಿಲ್ಲ. ಪ್ರೈಮ್ HB ಆಗಿರ್ಬೋದು ಅಥವಾ ಪ್ರೈಮ್ SD ಆಗಿರ್ಬೋದು, ಎರಡಕ್ಕೂ ಸೇಮ್ ಪವರ್ ಮತ್ತೆ ಟಾರ್ಕ್ ಬರುತ್ತೆ, ಪೆಟ್ರೋಲ್ ಮತ್ತೆ CNG. ಕಾರ್ ಸೇಫ್ಟಿ ಫೀಚರ್ಸ್ ಅಂತ ತಗೊಳ್ಳೋದಾದ್ರೆ ಎರಡು ಕಾರಲ್ಲೂ ಅವಾಗಲೇ ಹೇಳ್ದಂಗೆ ಬರ್ಗ್ಲರ್ ಅಲಾರಾಮ್ ಅದರಲ್ಲೂ ಒಂದು ಎಕ್ಸ್ಟ್ರಾ ಬರುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೇನು ಬರಲ್ಲ. ಬಟ್ CNG ಕಾರ್ ಆಗಿರೋದ್ರಿಂದ ಎರಡು ಕಾರಲ್ಲೂ ಸೇಫ್ಟಿಗೆ ಅಂತ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗಳನ್ನ ಕೊಟ್ಟಿರ್ತಾರೆ ಕೋ ಡ್ರೈವರ್ ಸೀಟ್ ಕೆಳಗಡೆ. ಇವನ್ ಆ ಒಂದು ಪ್ರೈಮ್ HBಲೂ ಅದೇ ತರ ಕೋ ಡ್ರೈವರ್ ಸೀಟಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡ್ತೀರಾ ನೀವು. ಅಪಾರ್ಟ್ ಫ್ರಮ್ ದಟ್ ABS, EBD, 6 ಏರ್ ಬ್ಯಾಗ್, ಈ ತರ ಸುಮಾರು ಸೇಫ್ಟಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಸೆಂಟ್ರಲ್ ಲಾಕಿಂಗ್ ಆಗಿರ್ಬೋದು, 3 ಪಾಯಿಂಟ್ ಸೀಟ್ ಬೆಲ್ಟ್ ಆಗಿರ್ಬೋದು. ಸೊ ಈ ತರ ಸೇಫ್ಟಿ ಫೀಚರ್ಸ್ಗಳನ್ನ ಲೋಡ್ ಮಾಡಿರೋದ್ರಿಂದ ಓಕೆ ಅಂತ ಹೇಳ್ತೀನಿ ಸೇಫ್ಟಿ ಫೀಚರ್ಸ್ ವೈಸ್. ಬಟ್ ಬಿಲ್ಡ್ ಕ್ವಾಲಿಟಿ ವೈಸ್ ಗೊತ್ತಿಲ್ಲ, ಬಿಕಾಸ್ ಕ್ರಾಶ್ ಟೆಸ್ಟ್ ಕಳ್ಸಿಲ್ವಲ್ಲ. ಸೊ ಹಾಗಾಗಿ ಬಟ್ ಇದಿಷ್ಟು ಸೇಫ್ಟಿ ಫೀಚರ್ಸ್ ಎರಡು ಕಾರ್ದು. ಈ ಕಾರ್ದು EMI ಸ್ಟಾರ್ಟ್ ಆಗೋದು ಆಸ್ ಲೋ ಆಸ್ 12,800 rupees ಇಂದ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಡೌನ್ ಪೇಮೆಂಟ್ 34,000 ಮಾಡಿದ್ರೆ ಸಾಕು ನೀವು. ಇದಿಷ್ಟು EMI ಪ್ರೈಮ್ SD ಕತೆ. ಪ್ರೈಮ್ HB ಅಂತ ತಗೊಂಡ್ರೆ ಡೌನ್ ಪೇಮೆಂಟ್ ಮಿನಿಮಮ್ 31,950 ರೂಪಾಯಿ ಮಾಡಬೇಕು. ಮತ್ತೆ EMI 11,870 ರೂಪಾಯಿ ಆಗುತ್ತೆ. ಇದು ಆಪ್ಷನ್ಸ್ ಅವೈಲಬಲ್ ಇದೆ, ಬಟ್ ನೀವು ಹೋದ ತಕ್ಷಣ ಇದಕ್ಕೆ ಸಿಗುತ್ತೆ ಅಂತಲ್ಲ. ಲೈಕ್ EMIಗೆ ಒಂದಿಷ್ಟು ಕ್ರೈಟೀರಿಯಾಗಳೆಲ್ಲ ಆ್ಯಡ್ ಅಪ್ ಮಾಡ್ತಾರೆ. ಸೊ ಆ ಕ್ರೈಟೀರಿಯಾ ಮ್ಯಾಚ್ ಆಯಿತು ಅಂತಂದರೆ ನಾನು ಇವಾಗ ಹೇಳಿದ ಫಿಗರ್ಸಲ್ಲಿ ನಿಮಗೆ EMI ಎಲ್ಲ ಸಿಗುತ್ತೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ತಿಳ್ಕೊಬೇಕು ಅಂತಲೇ ಡೈರೆಕ್ಟ್ ಶೋರೂಮ್ನ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಎರಡು ಕಾರ್ಗೂ ಮೇಂಟೆನೆನ್ಸ್ ಕಾಸ್ಟ್ ಸಿಕ್ಕಾಪಟ್ಟೆ ಲೋ. ಅಂದರೆ 1 ಕಿಲೋಮೀಟರ್ ರನ್ ಮಾಡೋಕ್ಕೆ 47 ಪೈಸೆ ಆಗುತ್ತೆ. ಅವರ ಪ್ರೈಮ್ SD ಮೈಲೇಜ್ 28 km/kg ಕ್ಲೈಮ್ ಮಾಡ್ತಾರೆ. ಆ್ಯಂಡ್ ಗ್ರ್ಯಾಂಡ್ ಅಂಡ್ ಪ್ರೈಮ್ HBಗೆ 27 km/kg ಕ್ಲೈಮ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ಲಿ 3 years ಅಥವಾ 1 lakh ಕಿಲೋಮೀಟರ್ ಸ್ಟ್ಯಾಂಡರ್ಡ್ ವಾರಂಟಿ ಇದೆ. ಆ್ಯಂಡ್ 5 years ಅಥವಾ 1,80,000 ಕಿಲೋಮೀಟರ್ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಸಿಗುತ್ತೆ. ಆ್ಯಂಡ್ 3 years ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಇದೆ. ಈ ಕಾರಲ್ಲಿ ಮಿಸ್ಸಿಂಗ್ ಇರೋದು ಎರಡು ಫ್ಯಾಕ್ಟರ್, ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಮತ್ತು SOS ಬಟನ್. ಮೂರು ಕೂಡ ಆಕ್ಸೆಸರಿ ಆಗಿ ಹುಂಡೈಯಲ್ಲೇ ಸಿಗುತ್ತೆ. ಬೇಕು ಅಂದರೆ ಹಾಕಿಸ್ಕೋಬಹುದು. ಹಾಕಿಸ್ಕೊಂಡ್ರೆ ಒಂಥರ ಕಂಪ್ಲೀಟ್ ಅಪ್ಗ್ರೇಡ್ ಅನ್ಬೋದು. ಸೊ ಅಟ್ ಲಾಸ್ಟ್ ಟೈಟಲ್ ಅಲ್ಲಿ ಕೊಟ್ಟಿರೋಂಗೆ ಡೀಸೆಲ್ ಟೂರೇಸ್ ತಗೊಳ್ಳೋದು ಬೆಟರಾ ಅಥವಾ ಆರಾ ಪ್ರೈಮ್ SD ತಗೊಳ್ಳೋದು ಬೆಟರಾ ಅಂತ ನೋಡೋಣ. ಫಸ್ಟ್ ಪಾಯಿಂಟ್, ಟೂರೇಸ್ಗಿನ ಆರಾ ಪ್ರೈಮ್ SD 25,000 ಕಮ್ಮಿ ಇದೆ. ಸೆಕೆಂಡ್ಲಿ, ಅಡಿಷನಲಿ ಟೂರೇಸ್ಗಿನ ಆರಾ ಪ್ರೈಮ್ SDಲಿ 9 ಫೀಚರ್ ಎಕ್ಸ್ಟ್ರಾ ಬರುತ್ತೆ, ವಿಚ್ ಇಸ್ ಟೋಟಲಿ ವರ್ತ್. ಎಸ್ಪೆಷಲಿ ಸ್ಪೀಕರ್ಸು, ರಿಯರ್ AC ವೆಂಟು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್, ಏಮೆಂಟ್ ಲೈಟು, ಟೋಟಲಿ ವರ್ತ್ ಅಂತೀನಿ. ಅಂಡ್ ಇಂಪಾರ್ಟೆಂಟ್ಲಿ ಆರಾ ಪ್ರೈಮ್ SDಲಿ 4 ಸಿಲಿಂಡರ್ ಇಂಜಿನ್ ಬರುತ್ತೆ, ಡೀಸರ್ ಅಲ್ಲಿ 3 ಸಿಲಿಂಡರ್ ಇದೆ. ಅಂಡ್ ಡಿಸೈರ್ ಅಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಒಂದು 2-3 ಬರುತ್ತೆ. ಬಟ್ ಮೈನ್ ಅಡ್ವಾಂಟೇಜ್ ಟೂರೇಸ್ ಅಲ್ಲಿ ಅಂದ್ರೆ ಕಾರ್ ವಿಡ್ತ್ ಜಾಸ್ತಿ ಇದೆ ಪ್ರೈಮ್ SDಗಿನ. ಅಂಡ್ CNG ಅಲ್ಲಿ ಪವರ್ ಅಂಡ್ ಟಾರ್ಕ್ ಜಾಸ್ತಿ ಇದೆ. ಅಂಡ್ ಮೈಲೇಜ್ ಕೂಡ ಜಾಸ್ತಿ ಇದೆ. ಸ್ಟ್ಯಾಂಡರ್ಡ್ ಆಗಿ SOS ಬಟನ್ ಕೂಡ ಬರುತ್ತೆ. ಮತ್ತೆ ಇಂಪಾರ್ಟೆಂಟ್ಲಿ ಡಿಸೈರ್ ಕಾರ್ದು ಕ್ರಾಶ್ ಟೆಸ್ಟ್ ಆಗಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಇದೆ. ಬಟ್ ಪ್ರೈಮ್ SD ಕ್ರಾಶ್ ಟೆಸ್ಟ್ ಆಗಿಲ್ಲ. ಅಂಡ್ ಟೂರೇಸ್ ಅಲ್ಲಿ ವಿತೌಟ್ CNG ಕೂಡ ಸಿಗುತ್ತೆ, ಅಲ್ಲಿ ಕಂಪ್ಲೀಟ್ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಫೀಚರ್ಸ್ ಇಂಪಾರ್ಟೆಂಟ್, ಅಮೌಂಟ್ ಕಮ್ಮಿಲಿ ಕಾರ್ ಬೇಕು, ಸ್ಮೂತ್ ರಿಫೈನ್ಡ್ ಇಂಜಿನ್ ಬೇಕು ಅಂದ್ರೆ ಆರಾ ಪ್ರೈಮ್ SD ತಗೊಳ್ಳಿ, ಟೋಟಲಿ ವರ್ತ್. ಬಟ್ ಸೇಫ್ಟಿ ಇಂಪಾರ್ಟೆಂಟು, ಮೈಲೇಜ್ ಜಾಸ್ತಿ ಬೇಕು, CNGಲಿ ಜಾಸ್ತಿ ಪವರ್ ಟಾರ್ಕ್ ಬೇಕು ಅಂತಂದ್ರೆ ಡೀಸೆಲ್ ಟೂರೇಸ್ ತಗೊಳ್ಳಿ, ಅದು ಕೂಡ ವರ್ತನೆ. ನಿಮ್ಗೇನು ಅನಿಸ್ತು ಈ ಒಂದು ಕಮರ್ಷಿಯಲ್ ಸೆಗ್ಮೆಂಟ್ ಕಾರ್ ರಿವ್ಯೂ ಮತ್ತೆ ಕಂಪ್ಯಾರಿಸನ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಒಂದು ಟ್ಯಾಕ್ಸಿ ಕಾರ್ ತಗೊಂಡು ಜೀವನ ಕಟ್ಕೋಬೇಕು ಅಂತಿರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಅಂಡ್ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.